ನಮ್ಮ ಎತ್ತುಗಳಿಗೆ ಮೇವು ಬೇಕಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಮೇವು ಮಾಡಿದೆ ಸಾಕರೆ. ಮೇವು ಮಾಡಿದ್ವಿ ಸರ್. ಸುಮ್ಮ ಪಾಠ ಬರೆದು ಹೊಕ್ಕಂಡ್ರೆ ಬಿಡಾಕ್ ಹೋದಿರಿ ಅವನ. ಹೌದೇನೋ ತಿರುಮುಖಿ ನನ್ನ ಮಗನೇ, ನಿನ್ನ ದನಗಳಿಗೆ ನೋವು ಇರಲಿಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಿ? ನಿನಗೆ ನನ್ನ ಹೊಲನೇ ಬೇಕಾಗಿತ್ತೇನೋ ಭಿಕಾರಿ? ಹಾಗೆಲ್ಲ ಮಾತನಾಡಬೇಡಿ ಸೌಕರ್ಯ, ಮಾತನಾಡಬೇಡಿ. ನಮ್ಮ ಎತ್ತುಗಳಿಗೆ ಮೇವು ಬೇಕಾಗಿತ್ತು. ಅದಕ್ಕೆ ನಾನು ಮೇವು ಮಾಡ್ತಾ ಇದ್ದೆ ಸೌಕರ್ಯ. ನಾನು ಮೇವು ಮಾಡಿದ್ದು ತಪ್ಪಾಗಿದೆ ನಂದು. ಬೇಕಾದ್ರೆ ನಿಮ್ಮ ಕಾಲಿಗೆ ಬರ್ತೀನಿ ಸೌಕರ್ಯ. ನೀವು ಹಾಗೆಲ್ಲ ಮಾತನಾಡಬೇಡಿ. ದೇಸಾಯಿಯವರೇ, ಇವನನ್ನು ಸುಮ್ಮನೆ ಬಿಡಬೇಡಿ. ಇವನಿಗೊಂದು ಗತಿ ಕನ್ಸ್ರಿ. ಇವ ನೋಡಿದ್ರೆ ಹಿಂಗ, ಅವನ ಮಗ ನೋಡಿದ್ರ ಹಂಗ. ಹಾಗಾದ್ರೆ ಮತ್ತೆ ತಡ ಕಟ್ಟಿ ಹಾಕಿದ್ರೆ ಇವನನ್ನ ಸುಟ್ಟಾಗಿ ನಿನಗಿನಿ ಮಾರಿ ಹಬ್ಬ. ದಯವಿಟ್ಟು ಅವರಿಗೆ ಏನು ಮಾಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಪಾದ ಮುಟ್ಟುವ ಯೋಗ್ಯತೆ ನನಗಿಲ್ಲ. ಲೇ ಮುರಬಟ್ಟಿ, ನೀವೆಲ್ಲರೂ ಈ ಕಡೆ ಬನ್ನಿ. ಇವನನ್ನು ಇದೇ ಜಾಗದಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಲೇ ದೇಸಾಯಿ, ನಿಲ್ಲಿಸೋ ನಿನ್ನ ಅಟ್ಟಹಾಸವನ್ನು. ಈ ಅಟ್ಟಹಾಸವನ್ನು ಮೆಟ್ಟಿಸಿರಲು ಇದೇ ತಾಯಿ ಎದೆ ಹಾಲು ಕುಡಿದು ಎದೆ ತಟ್ಟಿ ಬಂದಿರಲೇ ಮಗನೇ. ನಿನ್ನನ್ನು ಗಂಡನ ಗಂಡಸಂದ್ರೆ ನನ್ನ ಜೊತೆ ಆಡಬಲ್ಲ ಮಗನ. ಲೇ ಮಗನ ದೇಸಾಯಿ, ಸುಮ್ಮನಿರೋ, ಬೇಡ. ಯಾಕಂದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಇಲ್ಲಮ್ಮ ಇಲ್ಲ. ಈ ದೇಹ ಇದೇ ಮಣ್ಣಲ್ಲಿ ಮಣ್ಣಾದ್ರೂ ಪರವಾಗಿಲ್ಲ. ಆದ್ರೆ ಇಂಥ ಹೇಳಿನ ಮಕ್ಕಳ ಭಯದಲ್ಲಿ ಬದುಕುವನಲ್ಲ ಈ ನಿನ್ನ ಮಗ. ಲೇ ದೇಸಾಯಿ, ಯಾವ ಕಾರಣಕ್ಕಾಗಿ ನನ್ನ ತಂದೆಯನ್ನು ಕಟ್ಟಿ ಹಾಕಿ ಹೊಡಿತಾ ಇದೆ ಬಗಲಲ್ಲಿ ಮಗನ ಬಗಲು? ಕಾರಣ ನಿನ್ನ ತಾಯಿಯನ್ನು ಕೇಳಿ ಅವಳೇ ಹೇಳ್ತಾಳೆ. ಅಮ್ಮ, ನೀನಾದ್ರೂ ಹೇಳಮ್ಮ, ಯಾವ ಕಾರಣಕ್ಕಾಗಿದೆಯಲ್ಲ? ನಿಮ್ಮ ತಂದೆಯವರು ಅವರ ಹೊಲದಲ್ಲಿ ಮೇವು ಮಾಡಿದವರಪ್ಪ. ಲೇ ದೇಸಾಯಿ, ದನಗ ಮೇಲಿನಾಗಿ ನನ್ನ ತಂದೆಯನ್ನು ಕಟ್ಟಾಕಿ ಹೊಡಿತಿದ್ದಲ್ಲಿ ಬಂಡ ಪುಂಡ ನನ್ನ ಮಗನೇ. ಲೇ ಮಡಿ, ನಿಮ್ಮಂತ ಕುಣ್ಣಿಗಳು ಈ ದೇಸಾಯಿಯನ್ನು ಎದುರು ಹಾಕಿಕೊಂಡವರು ಈ ಭೂಮಿಯ ಮೇಲೆ ಯಾರು ಬದುಕಿಲ್ಲ. ಇದು ಕರೋಡಪತಿ ನಾಯಕರ ಕಲಿಯುಗಲೇ ಕಲಿಯುಗ. ಲೇ ದೇಸಾಯಿ, ಈ ಸಮಾಜದಲ್ಲಿ ನಿಮ್ಮಂತ ಶ್ರೀಮಂತನ ಕೊಚ್ಚಿ ಹಾಕುವುದಕ್ಕೆ ನಮ್ಮಂತ ಮರಿಗಳನ್ನ ಸೃಷ್ಟಿಸಿ ಬಿಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮ. ತಮ್ಮ ಮೈಯ ಬಿಸಿ ಇರುತ್ತೆ ಕೇಳಿ ಜಿಗಿದಾಡಬೇಡ. ಸುಮ್ಮನೆ ನಮ್ಮ ದೇಸಾರ್ ಏನ್ ಹೇಳ್ತಾರಲ್ಲ ಅದಕ್ಕೆ ಹೂ ಅನ್ಕೊಂಡು ಹೋಗಟ್ಟ. ಲೇ ಮರಬಟ್ಟಿ, ಇದು ನಮ್ಮ ವಿಷಯ. ಇದರಲ್ಲಿ ನೀನೇನಾದ್ರೂ ಬಂದ್ರೆ ನಿನ್ನ ಗೋತರ ಕಚ್ಚಿ ಬಿಚ್ಚಿ ಬೀದಿಗೆ ಏಳಬೇಕಾಗುತ್ತದೆ. ವಿಷಯ ಎಲ್ಲ ಮಗ. ಲೇ ಚಕ್ರವರ್ತಿ, ಈ ಮಗನ ಪಗುರು ಇನ್ನೂ ಇಳಿದಿಲ್ಲ. ಇವನನ್ನು ಕಟ್ಟಿ ಹಾಕಿ ಇವನ ಮೈ ಚರ್ಮ ಸುಲಿದ್ರೆ ತಾನೇ ಹಾದಿಗೆ ಬರ್ತಾನೆ. ಎಳೆದು ಕಟ್ಟಿ ಹಾಕಿರೋ ಈ ಭಿಕಾರಿಯನ್ನ. ಹಾಗೆಲ್ಲ ಮಾಡಬೇಡಿ. ಯಾಕಂದ್ರೆ ನಮಗಿರೋದು ಇವನು ಒಬ್ಬನೇ ಮಗ. ಬಾರೋ ಬಾ, ನಿನ್ನ ಮೈ ಚರ್ಮ ಸುಲಿದ್ರೆ ಹೋದಿಗೆ ಬರ್ತೀಯ. ಏ ಚಕ್ರವರ್ತಿ, ಉತ್ತಮ ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ಮ ಮುಂಡ ಚಂದಾಡಿ ಬಿಡ್ತೀನಿ. ದಮ್ಮಿದ್ರೆ ಬೇಡ ಬಂದೆ. ಲೇ ಸಿರಿಯ, ಏನಿದೆ ಮಗನ? ಲೇ ದೇಸಾಯಿ, ಲೇ ದೇಸಾಯಿ, ಲೇ ದೇಸಾಯಿ,
ಲೇ ಮಗನ ಸಿಂಹ, ನಾನು ಹೇಳಿದಷ್ಟು ದಂಡ ಕೊಟ್ಟು ಹೋದ್ರೆ ನಿಮ್ಮ ತಂದೆ ನಿಮ್ಮ ಮನೆಯಲ್ಲಿ ಇರ್ತಾನೆ. ಹೇಳು ಮಗ, ನನ್ನ ಮನೆಯಲ್ಲಿ ಜೀತವಾಗಿ ದುಡಿತಾನೆ. ಲೇ ಮಗನ ದೇಸಾಯಿ, ಈ ಮನೆಯಲ್ಲಿ ನಮ್ಮಪ್ಪ ಜೀತವಾಗಿ ಬಿಡೋದಿಲ್ಲ. ಈ ಮನೆಯಲ್ಲಿ ನಾನು ಬಿಡೋದಿಲ್ಲ. ನಿಮ್ಮ ಕಣ್ಣ ಮುಂದೆ ಅವ್ರನ್ನ ಕರೆದುಕೊಂಡು ಹೋಗ್ತೀನಿ. ನಿಮಗೆ ತಮ್ಮದೇ ಮುಂದೆ ಬನ್ನಿ. ಅದೇನ್ ಮಾಡ್ತೀರೋ ನಾನು ನೋಡ್ತೀನಿ. ಬಿಡುವುದಿಲ್ಲ ಮಗನ, ನಿನ್ನನ್ನು ಬಿಡುವುದಿಲ್ಲ. ಸಮಾಧಾನ ರೀ, ಒಟ್ಟ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಹಾಗಾದ್ರೆ ಇನ್ನು ಮುಂದೆ ಏನು ಮಾಡೋಣ? ಅದಕ್ಕೊಂದು ದೊಡ್ಡ ಪ್ಲಾನ್ ಮಾಡೇನ್ರಿ. ಒಟ್ಟೆ ನೀವು ಸುಮ್ಮ ಇದ್ದು ಬಿಡ್ರಿ. ಮೂರ ಬಟ್ಟಿ ನಿನ್ ಪ್ಲಾನಿಂಗ್ ಎಲ್ಲ ಓಕೆ, ಬನ್ನಿ ಹೋಗೋಣ.